ಹಾಯ್ ಫ್ರೆಂಡ್ಸ್, ನೀವೆಲ್ಲರೂ ನಮ್ಮ ಒಂದು ಈ ಕಥೆನ ನೋಡಿ ಇಷ್ಟಪಡ್ತೀರಿ ಅಂತ ಅನ್ಕೊಂಡನಿ. ಇಷ್ಟಪಟ್ಟರೆ ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಮ್ಮ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ನನಗಂತೂ ತುಂಬ ಬೇಜಾರಾಗ್ತೈತಿ, ಸಬ್ಸ್ಕ್ರೈಬರ್ಸ್ ಅಂತೂ ತುಂಬ ಕಮ್ಮಿ ಆಗತ್ತಾರ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ದು ಯಾವುದೇ ದುಡ್ಡು ಕಟ್ಟಾಗೋದಿಲ್ಲ, ಎಲ್ಲನೂ ಫ್ರೀ ಒಳಗೆ ಇರ್ತೈತಿ. ಪ್ಲೀಸ್ ಗೈಸ್. ಹೋಗ್ಲಿ ಬಿಡುವ, ಯಾಕೆ ಸುಮ್ಮನೆ ಹೋಗ್ಲಿ ಬಿಡು. ನಿಮ್ಮ ಇಷ್ಟ. ಅದೇನೋ ಅಂತಾರಲ್ಲ, ಇದ್ದಿದ್ದಂಗೆ ಹೇಳಿದ್ರಿ ಅದು ಬಂದು ಎದಿಗೋದ್ರ ಅಂತ. ಅಕ್ಕ ನೋಡ್ದೇನೆ ಹೆಂಗ್ ಮಾತಾಡಿದ್ಲಿ ನಿನ್ ಸುಸಿ. ತಾಯಾಗೇನಿ ಅಂತ ಖುಷಿ ಪಡ್ಲೆ ಅಥವಾ ನನ್ನ ಗಂಡಿಗೆ ಹಿಂಗೆ ಅಂಗಿಸ್ತಾಳ ಅಂತ ನೋವು ಪಡ್ಲೆ ಅಕ್ಕ. ಯಾರಿಗೆ ಹೇಳ್ಬೇಕು ಯಾರಿಗೆ ಬಿಡ್ಬೇಕು ಏನು ಒಂದು ಗೊತ್ತಾಗತ್ತಿಲ್ಲ ನನಗೆ. ನೋಡ್ರಿವ ತಿಳ್ಕೊಂಡ್ರೆ ಒಂದು ನೀವು ಹೌದು ಅಲ್ಲ ಮನ್ಸಾರ ಹಾಕಿರಿ, ಇಲ್ಲಾಂದ್ರೆ ಏನು ಮಾಡಕ್ ಬರ್ತೈತಿ. ರೀ ಇನ್ನರ ದುಡಿಯಕ್ಕೆ ಹೋಗ್ರಿ. ಇಷ್ಟು ದಿನ ಗಂಡ ಗುಂಡಿ ಇಬ್ಬರೇ ಇದ್ವಿ, ಇನ್ಮೇಲೆ ನಮಗ ಅಂತ ನಮ್ದು ಒಂದು ಜೀವ ಬರ್ತೈತ್ರಿ. ಇನ್ಮ್ಯಾಲಾರ ದುಡ್ಯಾಕ ಹೋಗ್ರಿ ನೀವು. ಸುಮ್ಮನೆ ಆಕಿ ಈಗ ಬಂದಾಳ, ಅದಕ್ಕಷ್ಟು ದಿಮಾಕ್ ಮಾಡ್ತಾಳ. ಹಂಗೆ ಸಣ್ಣ ಹುಡುಗಿ ಬುದ್ಧಿ ಆಕಿಗೇನು ಗೊತ್ತಾಕತಿ. ಸುಮ್ಮನೆ ನೀನು ಅದಕ್ಕೆಲ್ಲ ದುಡ್ಯಾಕ ಹೋಗಕತ್ತೇನ. ನಡಿ ಎದ್ದು ಮಕ್ಕ ಒರೆಸ್ಕೊಂಡು ಮಕ್ಕ ತೊಗೊಂಡು ಒಂದು ಸ್ವಲ್ಪ ಮಕ್ಕ ಹೋಗಿ ಏನಾಗಲ್ಲ. ರೀ ನನ್ನ ಮಾತು ಕೇಳ್ರಿ. ನೋವು ಸಾಕ್ರಿ ನನಗೆ, ನನ್ನ ಮಾತು ಕೇಳ್ರಿ. ಸಾಕು ನಿನಗ ಏನ ಸೊಸಿ ಸಣ್ಣಕ್ಕಿ ಏನೋ ಒಂದು ಆಸೆಯಿಂದ ಸ್ವಲ್ಪ ಉರ್ಸ್ಕೊಂಡು ಅಷ್ಟ ಬಂದಾಗಿಂದ ಚುಚ್ಚುತ್ತಿದ್ದೆ ಮಾತನಾಗ. ಆದ್ರೆ ಅದನ್ನ ಬಿಟ್ಟರೆ ನಿನ್ನ ಮೇಲೆ ಆ ದೇಶನೂ ಇರಲಿಲ್ವ ನನಗೆ. ಆದ್ರೆ ನೀನು ನನ್ನ ಮಗು ಹುಟ್ಟಿ ಖುಷಿ ಪಡುವಂಥ ಸಂದರ್ಭದಾಗ ಅದು ಹುಟ್ಟಕ್ಕಿಂತ ಮುಂಚೆನೇ ಈ ರೀತಿಯಾಗಿ ಮಾತಾಡಿ ನನ್ನ ಮನಸ್ಸು ನೋವು ಮಾಡಿಬಿಟ್ಟಲ್ಲವ. ಮಗು ಆಗಕತ್ತತಿ ಅಂತ ಖುಷಿ ಪಡ್ಲೆ, ಏನು ಗಂಡು ಹಿಂಗಂತ ನೋವು ಪಡ್ಲೆ, ಏನು ಮನೆಯವರೆಲ್ಲ ನಿನ್ನ ಕಡೆ ಆಗಿ ಈ ರೀತಿಯಾಗಿ ನನಗೆ ಚುಚ್ಚುತ್ತಾರ ಅಂತ ಸಂಕಟ ಆಗ್ಲೆ. ಏನು ಮಾಡಲಿ ಹೇಳುವ, ನಾನು ಅವ್ರನ್ನ ದುಡಿಯಾಕ ಕಳ್ಸಕ್ಕೆ ಭಾಳ ಪ್ರಯತ್ನ ಪಟ್ನೆವ, ದುಡಿಲಿಲ್ಲ ಅವರು. ಏನು ಮಾಡಲಿ ಹೇಳಿ ನಾನು. ಅತ್ತಿಯರ ನಿಮ್ಮ ಮನ್ಸು ಏನು ಅಂತ ನನಗೆ ಗೊತ್ತ್ರಿ. ಆಲ್ರೆಡಿ ಸಂತು ಹೇಳೋಣ, ನೀವೆಷ್ಟು ಒಳ್ಳೆಯರು. ಸುಮ್ಮನೆ ಹಂಗೆ ನಿಮಗೆ ಸ್ವಲ್ಪ ಕಾಡಿಸ್ತವೆ ಅಷ್ಟ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಆದ್ರೆ ನಿಜ ಹೇಳ್ಬೇಕಂದ್ರೆ ಮಾವಾರಿಗೆ ಹಿಂಗೆ ಬೇಕಂತ ಚುಚ್ಚಾಕತ್ತಿರೋದ ನಾನು ರೀ. ನೀವು ಅದನ್ನು ಅಪಾರ್ಥ ಮಾಡ್ಕೋಬೇಡ್ರಿ. ಏನು ನೀನಾ? ಯಾಕವ ಬೇಕಂತ ಹಿಂಗೆ ಮಾಡಕತ್ತಿದ್ದಿ? ಸುನಂದಿ ನಾನ ಹೇಳೇನ್ಲೇ ಅತ್ತಿಯರ. ಸೊಸಿ ಮಗನ್ಕಿಂತ ಈಗ ಹೆಚ್ಚಾಗ್ಬಿಟ್ಲೇನ್ರಿ? ಹುಚ್ಚ ಹುಡುಗಿ ನೀನೊಬ್ಬಕ್ಕೆ. ಹಂಗೇನಲ್ವಾ, ಆಕಿ ನನ್ನ ಮಗನ ಹೆಂಗಾರ ಮಾಡಿ ದಾರಿಗೆ ಹಸ್ತೀನಿ ಅಂದಾಳ. ನೀನು ಸ್ವಲ್ಪ ಸಪೋಟ ಎಸ್ಪೋಟ ಆದ್ರೆ ಮಾಡ್ಬೇಕು ನೋಡಕ್ಕಿಗೆ. ಹ್ಞೂ ರೀ ಅತ್ಯಾರ, ಮಾವಾರಿಗೆ ಹಿಂಗೆ ಚುಚ್ಚಿ ಮಾತಾಡ್ಬೇಕ್ರಿ. ಅವ್ರ ಮುಂದೆ ದುಡಿದ್ರೆ ಎಷ್ಟೆಲ್ಲ ಇದು ಐತಿ, ದುಡಿಲಿಲ್ಲ ಅಂದ್ರೆ ಏನು ಇಲ್ಲ ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕ್ರಿ. ಅದಕ್ಕೋಸ್ಕರ ಅಜ್ಜಿ ನಾನು ಮಾತಾಡ್ಕೊಂಡು ಈ ಥರ ಮಾತಾಡತ್ತವ್ರಿ. ಅದನ್ನ ಅತ್ತಿಯರ್ಗೂ ಗೊತ್ತಾಗೈತ್ರಿ. ಆಗಲಕ್ಕಂದ್ರೆ ಅವರು ನೀವು ಮಾಡಕತ್ತಿರೋದು ನನಗೆ ಗೊತ್ತಾಗೈತ್ವಾ, ನನಗೇನು ಬೇಜಾರಿಲ್ಲ. ಪಾಪ ನಮ್ಮ ಸುನಂದ ಖುಷಿಯಾಗಿದ್ರೆ ಅಷ್ಟ ಸಾಕು ಅಂತಂದು ಹೇಳ್ಯಾರ್ರಿ. ಅದಕ್ಕೆ ನೀವು ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ನೋಡ್ರಿ. ನಿಜಾನ? ಕಬರ್ಗಡಿ ಹಂಗೆ ಪಟಕ್ಕನ ಎದಳ್ಬೇಡಿ. ಏನು ಒಬ್ಬೇಕೇನೆ ಈಗ ಇಬ್ಬಿಬ್ಳಾರ ನೀವು? ಅಲ್ರಿ ಅತ್ತಿಯರ, ಈ ಮಾತು ಕೇಳಿ ನನಗೆ ಎಷ್ಟು ಖುಷಿ ಆಯ್ತು. ಹ್ಞೂ ನಾನು ಅದನ್ನು ಬಯಸೋದು. ಹ್ಞೂ ರೀ ಅತ್ತಿಯರ, ನಾನು ಅದ್ರ ಬಗ್ಗೆನ ಯೋಚನೆ ಮಾಡಿ ಈ ಥರ ಮಾಡತ್ತೇನ್ರಿ. ನೀವೇನು ಸಪೋರ್ಟ್ ಮಾಡ್ಬೇಕ್ರಿ ಅಂದ್ರೆ ನಾವು ಪ್ರತಿ ಸತಿ ಹಿಂಗೆ ಅಂದಾಗೂ ಭಾಳ ಬೇಜಾರು ಮಾಡ್ಕೋಬೇಕ್ರಿ, ಭಾಳ ಅಳ್ಬೇಕ್ರಿ. ಮಾವಾರಿಗೆ ರೂಮ್ನಾಗ್ನೂ ಹಂಗಾರಿ ನೀವು ಒಟ್ಟ ಇದು ಮಾಡಬಾರ್ದ್ರಿ, ಹತ್ತರಂಗ ನಾಟಕ ಮಾಡ್ಬೇಕ್ರಿ. ಆದ್ರೂ ಮತ್ತೆ ನೀವು ಹೊರಗೆಲ್ಲ ಖುಷಿಯಾಗಿರ್ರಿ, ನಾಟಕ ಮಾಡ್ರಿ. ಮಾವಾರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೋದು. ಆಯ್ತು ನಾನು ಸಪೋರ್ಟ್ ಮಾಡ್ತೇನೆ. ಹ್ಞೂ ಸುನಂದಿ, ನನಗ ಆಗ್ಲೇ ಈಕಿ ಅತ್ತಿಯರ್ ಕೂಟ ಮಾತಾಡಿದ್ ಕೇಳ್ತಾ, ಹಂಗಾಗಿ ನಾನು ಮತ್ತೆ ಚಲೋ ಕೆಲಸನ ಮಾಡಕತ್ತಾಳ ಬಿಡು, ಏನಾರ ಯಾಕಲ್ಲಿ ಅಂತಂದು ಸುಮ್ಮನೆ ಆದ್ನವ. ನೀ ಪಟ್ಟ ಅವ್ರು ಹೇಳ್ದಂಗೆ ಮಾಡೇನ? ಹ್ಞೂ ಆತು. ಬಾ, ನಿನಗಂದು ಬಾದಾಮಿ ಹಾಲು ಬಿಸಿ ಮಾಡಿ ಪೌಡ್ರ್ ಹಾಕಿಟ್ಟನಿ, ಕುಡಿ ಬಾ. ಈಗಿಂದನ ಕುಡ್ಕಂತ ಇರ್ಬೇಕು, ಆಮೇಲೆ ದವಾಖಾನಿಗೆ ಹೋಗುವಂತ್ರಂತೆ ನಿಬ್ಳಾರ. ಹ್ಞೂ ಸರಿ.